ಶ್ರೀ ಸುತ್ತೂರು ಗುರು ಪರಂಪರೆಯನ್ನು ನನ್ನ ಮನದಾಳದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಇಂದಿನ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇನೆ. ನನ್ನ ಹೆಸರು ದಿನೇಶ್. ನಾನು 8ನೇ ತರಗತಿ ಎಚ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತೆಗೆದುಕೊಂಡಿರುವ ವಿಷಯ ಕ್ರೋಧ. ಅಸುರಿ ಗುಣಗಳಲ್ಲಿ ಕ್ರೋಧವು ಅಗ್ರಗಣ್ಯ. ಆದ್ದರಿಂದ ಆಗುವ ಅನಾಹುತಗಳು ಅಗಣಿತ. ತನಗೆ ಅನುಕೂಲಕರವಲ್ಲದ ವ್ಯಕ್ತಿಗಳ ವಿಷಯದಲ್ಲಿ ಉಂಟಾಗುವ ಮನೋದ್ರೇಕವು ಕ್ರೋಧ. ಇದು ಸಹನಶೀಲತೆಯ ಕೊರತೆಯಿಂದ ಕಂಡುಬರುವ ಭಾವೋದ್ಯೋಗ. ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಮನುಷ್ಯ ಕೋಪಗೊಳ್ಳುವವನು. ಜನರು ತನ್ನ ಮಾತನ್ನು ಕೇಳದಿದ್ದರೆ, ತನ್ನಿಚ್ಛೆಯಂತೆ ನಡೆಯದಿದ್ದರೆ ಮನುಷ್ಯನ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತದೆ. ಅದೇ ಕೋಪಕ್ಕೆ ಕಾರಣವಾಗುತ್ತದೆ. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಮನುಷ್ಯನ ಈ ಸ್ವಾಭಿಮಾನಕ್ಕೆ ಚೆನ್ನಾಗಿ ಚಿತ್ರಿಸಿರುವವರು. ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದೀ ಮನವು, ಇದರಿಚ್ಛೆಯ ನುಡಿದರೆ ಮೆಚ್ಚದೀ ಮನವು. ಕೂಡಲ ಸಂಗನ ಶರಣರ ನೆಟ್ಟದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು. ಎಲ್ಲರೂ ತನ್ನಿಚ್ಛೆಯಂತೆ ನಡೆಯಬೇಕೆಂದು ಮನುಷ್ಯ ಬಯಸುತ್ತಾನೆ. ಆದರೆ ಅನ್ಯರ ಇಚ್ಛೆಯಂತೆ ತಾನೂ ನಡೆಯಬೇಕೆಂದು ಮನುಷ್ಯ ಮರೆಯುತ್ತಾನೆ. ಸಂತರು ಶರಣರು ಲೋಕ ಉದ್ಧಾರಕ್ಕಾಗಿ ಅವತರಿಸಿದ ಮಹಿಮಾ ಪುರುಷರು ಭಗವಂತನ ಸ್ವರೂಪಿಗಳು. ಅವರಿಚ್ಛೆಯಂತೆ ಉಪದೇಶದಂತೆ ನಾವು ನಡೆದರೆ ಶಾಂತಿ ಸಮಾಧಾನ ಪಡೆಯುತ್ತೇವೆ. ಇಲ್ಲದಿದ್ದರೆ ಭೂಬಾಧೆಗೆ ಒಳಗಾಗುತ್ತೇವೆ. ಪರಿಸ್ಥಿತಿಗಳು ನಮ್ಮ ಇಚ್ಛೆಗೆ ವಿರುದ್ಧವಾಗಿದ್ದರೆ ನಿರಾಶೆ ಮತ್ತು ಕೋಪ ಉಂಟಾಗುತ್ತದೆ. ಆ ಕ್ರೋಧ ನಮ್ಮನ್ನೇ ಸುಡುತ್ತದೆ. ಗುರು ಸಿಯಾ ಹೇಳುವವರು, ಮೃತ್ಯುವಿನ ನಂತರ ಶರೀರವನ್ನು ಸುಡಲಾಗುತ್ತದೆ, ಆದರೆ ಕ್ರೋಧ ನಮ್ಮನ್ನು ಮೊದಲೇ ಸುಡುತ್ತದೆ. ಸಿಟ್ಟಿನಿಂದ ನಾವು ನಮ್ಮ ವಿವೇಕವನ್ನು ಕಳೆದುಕೊಳ್ಳುತ್ತೇವೆ. ಕೋಪದಿಂದ ಮಾಡಿದ ಕೆಲಸವನ್ನು ಸರಿಪಡಿಸಲಾಗದು. ತಕ್ಕು ಹಿಡಿದರೆ ಗಟ್ಟಿ ಕಬ್ಬಿಣದ ಅಸ್ತಿತ್ವವೇ ಹಾಳಾಗುತ್ತದೆ. ಕೋಪ ಬಂದರೆ ಮನುಷ್ಯನ ವ್ಯಕ್ತಿತ್ವವೇ ಹಾಳಾಗುತ್ತದೆ. ಮನದ ಬೆಂಕಿ ಆರಲಿ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಇವು ನಮ್ಮ ಆತ್ಮಕ್ಕೂ ಈ ದೇಹಕ್ಕೂ ಹಾನಿಕಾರಕ. ದೇಹ ಅಗ್ನಿಗಾಹುತಿಗಾಗುವ ಮೊದಲೇ ಉರಿದು ಭಸ್ಮ ಮಾಡುವುದು ಈ ಷಡ್ಗರ್ವಗಳು. ಪ್ರೀತಿ, ಸ್ನೇಹ, ವಿಶ್ವಾಸ ಎಂಬ ಮಾತ್ರೆಗಳುಂಟು. ಹೇ ಮನುಜ, ಆಸ್ವಾದಿಸಿ ಒಮ್ಮೆ ನೋಡು. ಆನಂದಮಯವಾದ ಲೋಕವಿದು, ಕಣ್ಣೆತ್ತಿ ಒಮ್ಮೆ ನೋಡು. ಕಂಡದ್ದನ್ನು ಬಯಸುವುದೇ ಕಾಮ. ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ದೊರೆತಾಗ ಇನ್ನಷ್ಟು ಬೇಕೆಂಬುದೇ ಲೋಭ. ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬುದೇ ಮೋಹ. ಕೈ ಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ಅದು ಬೇರೊಬ್ಬರಲ್ಲಿ ಇಲ್ಲ ಎಂಬ ಜಂಬವೇ ಮದ. ಬೇರೊಬ್ಬರಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಇದರ ಅರ್ಥ ಇಷ್ಟೇ, ನಮಗೆ ಕೋಪ ಇರಬೇಕೆಂದಲ್ಲ, ಇದ್ದೂ ಇಲ್ಲದಂತಿರಬೇಕು, ಹಿತಮಿತವಾಗಿರಬೇಕು. ನಾವು ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಇರೋಣ ಎಂದು ಹೇಳುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.